ನೋಡಿ ಹೆಂಗೆ ಪಿಚ್ ಆಗ್ತದೆ ನೋಡಿ. ಫುಲ್ ಸಾಲಿಡ್ ರಾಕ್ ಇದೆ ಈ ಕಡೆ ಎಲ್ಲ. ಇವಾಗ ಈ ಥರ ಒಂದು ಸಾಲಿಡ್ ರಾಕ್ ಇದ್ದಾಗ ಕೆಳಗಡೆ ಭೂಮಿ ಕೆಳಗಡೆ ಇದನ್ನು ಚಿಪ್ ಮಾಡಿ ತೆಗಿಬೇಕು. ಇದಕ್ಕೆ ನೀವು ಬ್ಲಾಸ್ಟ್ ಮಾಡೋಂಗಿಲ್ಲ, ಯಾಕೆಂದರೆ ಆ ಪಕ್ಕದಲ್ಲಿ ಬಿಲ್ಡಿಂಗ್ ಇದೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಆ್ಯಂಡ್ ಕನ್ಸಲ್ಟೆನ್ಸಿ. ಸೊ ಇವತ್ತು ಮತ್ತೊಂದು ಹೊಸ ಸೈಟಲ್ಲಿ ನಿಂತಿದ್ದೀವಿ. ಸೊ ಆ್ಯಕ್ಚುಲಿ ಸೈಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಇದ್ದಾಗ ಸಾಯಿಲ್ ರಿಪೋರ್ಟಲ್ಲಿ ನನಗೆ 4 ಅಡಿವರೆಗೂ ಸಾಯಿಲ್ ಟೆಸ್ಟ್ ತೆಗೆದಾಗ ಬಂತು ಇದು ರಾಕ್ ಇದೆ ಅಂತ ಹೇಳ್ಬಿಟ್ಟು. ಸೊ ಸಾಯಿಲ್ ಟೆಸ್ಟ್ ತೆಗೆದಿದ್ದ ಜಾಗ ಪಾಯಿಂಟ್ ಅದೊಂದು, ಮತ್ತು ಈ ಕಡೆ ಒಂದು ಜಾಗದಲ್ಲಿ ತೆಗೆದಿದ್ದಾರೆ. 2 ಕಡೆ ಕ್ಲಿಯರಾಗಿ ಸಿಕ್ಕಿದೆ. ಅದು ಬಿಟ್ಟು ನಮಗೆ ಒಂದು ಸ್ವಲ್ಪ ಡೌಟ್ ಇತ್ತು, ರಾಕ್ ಇದ್ದರೆ ಒಂದು ಸತಿ ಮಣ್ಣು ಫುಲ್ಲು ತೆಗೆದುಬಿಡೋಣ. ತೆಗೆದುಬಿಟ್ಟು ನೋಡಿದ್ರೆ ನಮ್ಗೆ ಗೊತ್ತಾಗೋದು ಎಕ್ಸಾಕ್ಟ್ಲಿ ರಾಕ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇವಾಗ ಇದ್ರ ನೀವು ಶೇಪ್ ನೋಡ್ಬೋದು ಹೆಂಗೆ ಹೋಗಿದೆ ಅಂತ ಹೇಳ್ಬಿಟ್ಟು ಬಂಡೆ. ಸೊ ನೋಡಿ ಹೆಂಗೆ ಪಿಚ್ ಆಗ್ತದೆ ನೋಡಿ. ಫುಲ್ ಸಾಲಿಡ್ ರಾಕ್ ಇದೆ ಈ ಕಡೆ ಎಲ್ಲ. ಸೊ ಅದರಿಂದ ಇವಾಗ ಏನಂದರೆ ಇದರಲ್ಲಿ ಇದನ್ನೆಲ್ಲ ನಮಗೊಂದು 4 ಫೀಟ್ವರೆಗೂ ಡಿಗ್ ಮಾಡಿ ತೆಗಿಬೇಕು. 4 ಫೀಟ್ವರೆಗೂ ಡಿಗ್ ಮಾಡಿ ತೆಗೆದುಬಿಟ್ಟು ಇದರಲ್ಲಿ 2 ವಿಷಯ ಇದೆ. ಒಂದಂತೂ ಕ್ಲೈಂಟಿಗೆ ತುಂಬ ಒಳ್ಳೆಯದು, ಪಾಸಿಟಿವ್ ನ್ಯೂಟ್ರಲ್ ಎಲ್ಲ ತೊಗೊಂಡ್ರೆ ಖಂಡಿತ. ಯಾಕಂದರೆ ಏನಾಗತ್ತಂದರೆ ಈ ಒಂದು ಬಿಲ್ಡಿಂಗ್ರಲ್ಲಿ ಸೆಟಲ್ಮೆಂಟ್ ಆಗಲ್ಲ. ಇವಾಗ ನಾರ್ಮಲಾಗಿ ಸಾಫ್ಟ್ ಸಾಯಿಲ್ ಇದ್ದಾಗ ಇಲ್ಲ ಸಾಯಿಲ್ ನಾರ್ಮಲ್ ಸಾಯಿಲ್ ಆಗಿದ್ದಾಗ ಸೆಟಲ್ಮೆಂಟಿಗೆ ಚಾನ್ಸಸ್ ಇರುತ್ತೆ. ಹಲವಾರು ಬಿಲ್ಡಿಂಗ್ ನೀವು ನೋಡ್ತೀರಾ, ಕ್ರ್ಯಾಕ್ ಬರುತ್ತೆ. 6 ತಿಂಗಳು 3 ತಿಂಗಳು 1 ವರ್ಷ ಆದಮೇಲೆ ಕ್ರ್ಯಾಕ್ ಜಾಸ್ತಿ ಬರುತ್ತೆ. ಅದೆಲ್ಲ ಕಾರಣ ಏನಂದರೆ ಸೆಟಲ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ಗಳಿಂದನೇ. ಇವಾಗ ಈ ಥರ ಒಂದು ಸಾಲಿಡ್ ರಾಕ್ ಇದ್ದಾಗ ಕೆಳಗಡೆ ಭೂಮಿ ಕೆಳಗಡೆ ಇದನ್ನು ಚಿಪ್ ಮಾಡಿ ತೆಗಿಬೇಕು. ಇದಕ್ಕೆ ನೀವು ಬ್ಲಾಸ್ಟ್ ಮಾಡೋಂಗಿಲ್ಲ, ಯಾಕೆಂದರೆ ಆ ಪಕ್ಕದಲ್ಲಿ ಬಿಲ್ಡಿಂಗ್ ಇದೆ. ಇವಾಗ ಈ ಥರ ಬಿಲ್ಡಿಂಗ್ ಪಕ್ಕದಲ್ಲಿ ಇದ್ದಾಗ ಇದನ್ನು ಬ್ಲಾಸ್ಟ್ ಮಾಡೋಕ್ಕಾಗಲ್ಲ. ಇದೇ ಒಂದು ಫಾರೆಸ್ಟ್ ಏರಿಯಾದಲ್ಲಿದ್ದು ಅಕ್ಕಪಕ್ಕ ಇಷ್ಟು ಒಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಯಾರು ಬರಲ್ಲ ಅಂದಾಗ ಬ್ಲಾಸ್ಟ್ ಮಾಡಿ ತೆಗಿಬೋದು. ಈ ಜಾಗ ಈ ರಾಕ್ನ ಬ್ಲಾಸ್ಟು ಮಾಡೋಂಗಿಲ್ಲ. ಸೊ ಇದನ್ನು ಪೀಸಾಗಿ ಚಿಪ್ ಮಾಡಿ ತೆಗಿಬೇಕು. ಸೊ ಇದನ್ನು ಚಿಪ್ ಮಾಡಿ ತೆಗೆಯೋದ್ರಲ್ಲಿ ನಮಗೆ ಆಲ್ಮೋಸ್ಟ್ ಒಂದು 20 to 25 ಡೇಸ್ ಆಗುತ್ತೆ. ನಾವು ವರ್ಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಲೋ ಆಗುತ್ತೆ. ನಾರ್ಮಲ್ ಫೌಂಡೇಶನ್ ಆಗಿದ್ದರೆ ನಾವು ಫುಟಿಂಗ್ ಕೆಲಸ ಬಂದ್ಬಿಟ್ಟು ಹಾರ್ಡ್ಲಿ ಒಂದು 4 ಡೇಸಲ್ಲಿ ನಾವು ಫುಟಿಂಗ್ ಮುಗಿಸ್ಬಿಡ್ತೀವಿ. PCC ಒಂದಿನ ಮಾಡ್ತೀವಿ, ಫುಟಿಂಗ್ ಆಗಿಬಿಡ್ತೀವಿ, ನೆಕ್ಸ್ಟ್ ಡೇ ಇಟ್ ಗೋಸ್ ಜಸ್ಟ್ ಲೈಕ್ ದಟ್, ಅಷ್ಟು ಫಾಸ್ಟಾಗಿ ಆಗುತ್ತೆ. ಬಟ್ ಇವಾಗ ಇಲ್ಲಿರೋ ಒಂದು ಸಿನಾರಿಯೋರಲ್ಲಿ ಸಂಪು ಬರೋ ಜಾಗಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕೆಳಗಡೆ ಹೋಗ್ಬೇಕಾಗಿರುತ್ತೆ. ಸೊ ಈ ಥರ ಇದನ್ನೆಲ್ಲ ನಾವು ಇವಾಗೆಲ್ಲ ಒಂದು ವಾಟರ್ ಲೆವೆಲ್ ಚೆಕ್ ಮಾಡಿಬಿಟ್ಟು 4 ಫೀಟ್ವರೆಗೂ ಕೆಳಗಡೆ ಹೋಗಬೇಕು. ಒಂದು ಅಡ್ವಾಂಟೇಜ್ ಹೇಳಿದ್ದೆ ಸ್ಟ್ರಿಂಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಇದರಲ್ಲಿ ಏನಂದರೆ ಒಂದು ಖಂಡಿತ ಸೆಟಲ್ಮೆಂಟ್ ಆಗಲ್ಲ, ಇನ್ನೊಂದು ಬಂದುಬಿಟ್ಟು ಸಾಯಿಲ್ ಎರೋಷನ್ ಆಗಲ್ಲ. ನಾರ್ಮಲಾಗಿ ಇವಾಗ ಏನಾಗುತ್ತೆ ಅಂದರೆ ನಾರ್ಮಲ್ ಸಾಯಿಲ್ರಲ್ಲೂ ಇದಕ್ಕೂ ಇರೋ ಅಡ್ವಾಂಟೇಜ್ ಬಂದ್ಬಿಟ್ಟು ಅದೊಂದು ಅಡ್ವಾಂಟೇಜ್ ಇದೆ. ಒಂದು ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಬರುತ್ತೆ ಈ ಥರ ಬಂಡೆ ಬಂದಾಗ. ಇವಾಗ ನನಗೊಂದು ಈ ಸರೌಂಡಿಂಗಲ್ಲಿ ಇರೋಬ್ರು ಫೋನ್ ಮಾಡಿದರು, ಹೇಳಿದ್ರು ಸರ್ ಇದು ನಾನು ಮಾಡಿಕೊಡ್ತೀನಿ, ನಿಮಗೆ ಬಂಡೆ ಎಲ್ಲ ಏನಿದೆ ನಾನೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಇದನ್ನು ಬಂಡೆ ಕ್ಲಿಯರ್ ಮಾಡೋಕ್ಕೆ ಒಂದು CFTಗೆ ಅವರು 200 ರೂಪಾಯಿ ಕೇಳಿದರು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ಕಡಿಮೆ ಆಗುತ್ತೆ, ಆದರೆ ಅಷ್ಟು ಇಲ್ಲ, ಅವ್ರು ಹೇಳೋ ಅಷ್ಟು ಇಲ್ಲ. 50 ರೂಪಾಯಿ 60 ರೂಪಾಯಿ ಎಲ್ಲ ರೇಟ್ ಇದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಇವಾಗ ಮಾಹಿತಿ ಇಲ್ಲಾಗಿರೋ ಜನ, ಇವಾಗ ನಾನು ಹೇಳೋದು ಅದೇ, ಒಂದು ಪ್ರೊಫೆಷ್ನಲ್ ಬಿಲ್ಡರ್ ಹತ್ರ ಕೊಟ್ಟರೆ ನಾವು ಸಾಯಿಲ್ ಟೆಸ್ಟ್ ಮಾಡಿದ್ವಿ, ಫಸ್ಟ್ ಅದ್ರಲ್ಲಿ ರಿಪೋರ್ಟ್ ಬಂತು, ದೆನ್ ನಾನೇ ಇಲ್ಲಿ ಸೈಟಿಗೆ ಬಂದಿದ್ದೀನಿ ರಿಯಾಲಿಟಿ ಚೆಕ್ ಮಾಡೋಕ್ಕೆ, ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ನಾನು ಹಿಂಗೆ ಟೆಸ್ಟ್ ಮಾಡಿ ನಿಮ್ಗೆ ತೋರಿಸಿ ನಾನು ಅನಲೈಸ್ ಮಾಡ್ತಿದ್ದೀನಿ ಹೆಂಗಿದೆ ಬಂಡೆ ಅಂತ ಹೇಳ್ಬಿಟ್ಟು. ಇದನ್ನು ತೆಗಿಯೋಕ್ಕೆ ಖರ್ಚು ಎಷ್ಟು ಬರುತ್ತೆ, ಆ ಖರ್ಚು ಕ್ಲೈಂಟ್ ಪೇ ಮಾಡಬೇಕಾಗಿರುತ್ತೆ. ಎಲ್ಲ ನನ್ನ ವ್ಯಾಪಾರದಲ್ಲಿ ಟ್ರಾನ್ಸ್ಪರೆಂಟ್, ನಾನು ಎಲ್ಲ ಟೈಮ್ ಹೇಳತ್ತರ ಅಷ್ಟೇ. ಒಂದು ಡಿಲೇ ಆಗೋದು ಒಂದು 20 to 25 ಡೇಸ್ ಆಗುತ್ತೆ. ಅದು ಇದು ಬಂಡೆ ಹೊಡಿಯೋದ್ರಲ್ಲಿ ಮೋಸ್ಟ್ಲಿ ನೀವು ನೋಡಿದ್ರೆ ಎಲ್ಲ ಅನ್ಪ್ರೊಫೆಷನಲ್ ಪೀಪಲ್ ಆಗಿರ್ತಾರೆ. ದೇ ವಿಲ್ ನಾಟ್ ಬಿ ಇನ್ ಅವರ್ ಪೇರೋಲ್. ಅವ್ರನ್ನ ಕರಿಬೇಕು, ಬಂಡೆ ಹೊಡಿಯೋರನ್ನ ಕರೆದುಬಿಟ್ಟು ಮಾಡಬೇಕು. ಸೊ ಅದೆಲ್ಲ ನಿಮಗೆ ಎಕ್ಸ್ಟ್ರಾ ಖರ್ಚು ಒಂದು ಬರುತ್ತೆ. ಇನ್ನೊಂದು ಬಂದುಬಿಟ್ರೆ ಡಿಲೇ. ಇದೊಂದು 2 ವಿಷಯ ಬಿಟ್ಟರೆ ಬೇರೆ ಯಾವುದು ಡಿಸ್ಅಡ್ವಾಂಟೇಜ್ ಅನ್ನೋದು ಒಂದು ಪಾಯಿಂಟ್ ಇಲ್ಲ ಬಂಡೆ ಇದ್ದರೆ. ಇವಾಗ ಹಲವಾರು ಜನ ಇದರಲ್ಲೂ ಮೈಂಡ್ ಮಾಡ್ತಾರೆ ಅಂದರೆ ಸೈಟ್ ತೊಗೊಳುವಾಗ ಇಲ್ಲೊಂದು ಸ್ವಲ್ಪ ಎಂಕ್ವೈರಿ ಮಾಡ್ಬೋದಾಗಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ಈ ಪ್ರಾಪರ್ಟಿ ಇರೋರು ದೇ ಆರ್ ಸೇಫ್, ಅವ್ರು ಆಲ್ಮೋಸ್ಟ್ 4 ಫೀಟ್ ಹೋಗಿದೆ. ಬಟ್ ನಮ್ಮದು 4 ಫೀಟ್ ಹೋಗೋಕ್ಕಾಗಿಲ್ಲ, ಬಿಕಾಸ್ ನಮಗೆ ಈ ಥರ ಬಂಡೆ ಇರೋದ್ರಿಂದ ಮೇಲೇ ಇದೆ. ಇಟ್ಸ್ ಲೈಕ್ ಆಲ್ಮೋಸ್ಟ್ 1 ಫೀಟ್ ವಾಟರಲ್ಲಿ ಚೆಕ್ ಮಾಡೋಕ್ಕೆ ಹೋದರೆ. ಸೊ ದಟ್ ಈಸ್ ದ ಥಿಂಗ್. ಸೊ ಇದೇ ಥರ ನಿಮಗೆ ಮಾಹಿತಿ ಬೇಕಾದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಥ್ಯಾಂಕ್ ಯು.